ಹಲೋ ವೀಕ್ಷಕರೇ, ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ನಂದು ದಾಳಂಬ್ರಿ ತೋಟ 4ನೇ ವಿಡಿಯೋ. ಈಗ 8 ವರ್ಷದಿಂದ ಮಾಡಬೇಕಾಗಿತ್ತು ವಿಡಿಯೋ. ಇಲ್ಲಿ ನೋಡಿ ವೀಕ್ಷಕರೇ, ಈ ಲೈನ್ ಹಾಕೋ ಹೊತ್ತಿನಾಗ ಹಾಕಬೇಕಾಗಿತ್ತು, ವಿಡಿಯೋ ಮಾಡಬೇಕಾಗಿತ್ತು. ವಿಡಿಯೋ ಅದು ಕೆಲಸ ಭಾಳ ಇದ್ದ ಕಾರಣ ಮಾಡೋದಾಗಿಲ್ಲ. ಇಲ್ಲಿ ನೋಡಿ ವೀಕ್ಷಕರೇ, ಈ ಥರ ಸೈಜ್ ಬಂದಿದೆ ವೀಕ್ಷಕರೇ. ಮೊನ್ನೆ ಗಾಳಿ ಮಳೆ ಆದ ಕಾರಣ ಒಂದು ಸ್ವಲ್ಪ ಗಿಡಗಳು ವಾಲ್ಯಾವ. ಅದ್ರ ಸಲುವಾಗಿ ಈ ನೋಡಿ ವೀಕ್ಷಕರೇ, ಇದೆ ಈ ದಾರನೂ ಕಟ್ಟೇವಿ. ಸ್ವಲ್ಪ ಲೆಕ್ಕದಾಗ ನಿಂತಾವು. ಆದರೂ ಮಳೆ ಆನಿಕಲ್ಲ ಸಿಕ್ಕಾಪಟ್ಟೆ ಆಯ್ತಿಲ್ಲ ವೀಕ್ಷಕರೇ. ಆದ ಕಾರಣ ಇಲ್ಲಿ ನೋಡಿ ವೀಕ್ಷಕರೇ, ಈ ಓಲೆ ಎಷ್ಟು ಬಾಗಿದೆ, ಅದಕ್ಕೆ ಈ ಥರ ದಾರ ಕಟ್ಟಿದೆ ವೀಕ್ಷಕರೇ. ಅದಕ್ಕೆ ಹಿಂಗೆ ಕಟ್ಟಿ ಈ ಥರ ಮಾಡಿದೆ ವೀಕ್ಷಕರೇ. ಇಲ್ಲಿ ನೋಡಿ ವೀಕ್ಷಕರೇ, ಇದು ಓಲಿದೆ ಇದೆ. ಇಲ್ಲಿ ನೋಡಿ ವೀಕ್ಷಕರೇ, ಈ ಥರ ಕಟ್ಟಿದೆ ವೀಕ್ಷಕರೇ. ಸೈಜಿಂಗ್ ಬರ್ತಾ ಇದೆ ವೀಕ್ಷಕರೇ. ಈಗ ಇಲ್ಲಿ ನೋಡಿ ವೀಕ್ಷಕರೇ, ಒಂದೇ ಇದರಲ್ಲಿ 3 ಇದೆ ವೀಕ್ಷಕರೇ. ಇಲ್ಲಿ ಈ ಥರ ಸೈಜ್ ಬರಕತ್ತೈತೆ ಅಂದ್ರೆ ವೀಕ್ಷಕರೇ, ಇನ್ನು ಆಲ್ಮೋಸ್ಟ್ 2.5-3 ತಿಂಗಳು ಹೋಗ್ಬೋದು ಕಟಾವಕ್ಕೆ ಬರ್ಬೇಕಾದ್ರೆ ವೀಕ್ಷಕರೇ. ಹಾಗೆ ಅದೇ ಗಿಡದಲ್ಲಿ ನೋಡ್ಬೋದು ವೀಕ್ಷಕರೇ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ 3 ಇದೆ ವೀಕ್ಷಕರೇ. ಒಟ್ಟು ಈ ಟೈಪ್ ಇದೆ ವೀಕ್ಷಕರೇ. ಅಲ್ಲಿ 4 ಇದೆ ವೀಕ್ಷಕರೇ. ಅದು 4 ಇದೆ ವೀಕ್ಷಕರೇ. ಅದು ಇಲ್ಲಿ ಕೂಡ 4 ಇದಾವೆ ನೋಡಿ ವೀಕ್ಷಕರೇ. ಇದು ಯಾಕೋ ಕ್ಯಾಮ್ರಾ ಸರಿಯಾಗಿ ಬರ್ತಾ ಇಲ್ಲ, ಹಾಗಾಗಿ ನಿಮ್ಗೆ ಕರೆಕ್ಟಾಗಿ ಕಾಣಕಲ್ತಿಲ್ಲ. ಮೊಬೈಲ್ ಒಂದು ಕ್ಯಾಮ್ರಾ ಸರಿ ಇಲ್ಲ ವೀಕ್ಷಕರೇ. ಇದು ಮೊಬೈಲ್ನಲ್ಲೇ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಇದು ಸಣ್ಣ ಕಾಯಿ ಇದ್ದಾಗ, ಹೂ ಇದ್ದಾಗ ಎಣ್ಣೆ ಹೊಡ್ಕೊತಿದ್ರೆ ಒಂದು ತ್ರಿಪ್ಸ್ ಹತ್ತು ಬರುತ್ತೆ ವೀಕ್ಷಕರೇ. ಈ ತ್ರಿಪ್ಸ್ ಹೋಗ್ಬೇಕಾಗಿದ್ರೆ ಒಳ್ಳೆ ಮಳೆ 2 ದಿವಸಕ್ಕೊಮ್ಮೆ ಸ್ಪ್ರೇ ಮಾಡಬೇಕಾಗಿತ್ತು. ನಮಗೆ ಮುಂಚಿತವಾಗಿ ಇದ್ರ ಬಗ್ಗೆ ಯಾವುದೇ ರೀತಿ ಐಡಿಯಾಸ್ ಇರಲಿಲ್ಲ. ಮತ್ತೊಬ್ಬರ ಕಡೆಯಿಂದ ಕೇಳಿದಾಗ ಅವಾಗ ಹಿಂಗೆ ಸ್ಪ್ರೇ ಮಾಡಬೇಕು ಅಂತ ತಕ್ಷಣ ಹೇಳಿದಾಗ ಮಾಡಿ. ಕೆಲವೊಂದು ಕಾಯಿಗೆ ಇಲ್ಲ ವೀಕ್ಷಕರೇ, ಇದಕ್ಕಿಲ್ಲ ವೀಕ್ಷಕರೇ. ಇದು ಕೆಲವೊಂದು ಕಾಯಿಗೆ ಅದ ವೀಕ್ಷಕರೇ. ಇಲ್ಲಿ ಕೂಡ 3-2 ಅದಾವೆ. ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಭಾಳಷ್ಟು ಜನ, ಸಾವಿರಾರು ಮಂದಿ ನೋಡ್ತಾ ಇದ್ದೀರಿ ವೀಕ್ಷಕರೇ. ಕರೆ ಸಬ್ಸ್ಕ್ರೈಬ್ ಯಾರೂ ಮಾಡ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.